ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಹಿಂದೆ ಅದಕ್ಕೆ ಪೆರಿಫೆರಲ್ ರೋಡ್ ಅಂತ ಕರೀತಾ ಇದ್ರು. ಹಿಂದೆ ಸರ್ಕಾರಗಳು ಸುಮಾರು 100 ಕಿಲೋಮೀಟರ್ಗೂ ಹೆಚ್ಚಿಗೆ ನೋಟಿಫಿಕೇಶನ್ ಮಾಡಿದರು. ಒಂದು ತುಮಕೂರು ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೈಸೂರು ರೋಡ್ವರೆಗೂ ಅದನ್ನು ಮಾಡಬೇಕು ಅಂಥೇಳಿ ನೋಟಿಫಿಕೇಶನ್ ಕೂಡ ಆಗಿತ್ತು. ಆದರೆ ಯಾವ ಥರದ ಡಿಸಿಷನ್ನು ತೆಗೆದುಕೊಂಡಿರಲಿಲ್ಲ. ಹಿಂದೆ ಕೆಲವು ಸರ್ಕಾರ ಡ್ರಾಪ್ ಮಾಡಬೇಕು, ನೈಸ್ ರೋಡ್ಗೆ ಅಟ್ಯಾಚ್ ಆಗ್ತದೆ, ಸೌತಲ್ಲಿ ನಮಗೆ ಅವ್ರಿಗೆ ಅನುಕೂಲ ಆಗ್ತದೆ, ಅವ್ರಿಗೆ ತೊಂದರೆ ಆಗ್ತದೆ, ಅನುಕೂಲಕ್ಕಿಂತ ತೊಂದರೆ ಆಗ್ತದೆ ಅನ್ನೋದು ಕೂಡ ಬೇಕಾದಷ್ಟು ಆಲ್ಟರ್ನೇಟಿವ್ ರೋಡ್ ಇತ್ತು ಅಂತ. ಈಗ ಆಲ್ಟರ್ನೇಟಿವ್ ರೋಡು ಅವಶ್ಯಕತೆ ಇದೆ. ಸೊ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಯಾವ ರೋಡನ್ನು ಕೂಡ ಡಿನೋಟಿಫೈ ಮಾಡಬಾರ್ದು. ಜನ ಏನು ಟ್ರಾಫಿಕ್ ಇದೆ ಆ ಟ್ರಾಫಿಕ್ನ ತಡಿಬೇಕು ಅಂಥೇಳಿ ನೈಸ್ ರೋಡ್ ಆಲ್ಟರ್ನೇಟಿವ್ ಕೂಡ ಇನ್ನೊಂದು ರೋಡ್ ಮಾಡಬೇಕು BDAಯಿಂದ ಏನು ನೋಟಿಫಿಕೇಶನ್ ಆಗಿತ್ತು. ಅದಾದಮೇಲೆ ಈ ಒಂದು ಉತ್ತರ ಭಾಗದ ಪೆರಿಫೆರಲ್ ರಿಂಗ್ ರೋಡ್ ತುಮಕೂರು ರೋಡಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೂ ಇವೆರಡೂ ಸೇರಿ 117 ಕಿಲೋಮೀಟ್ರು ಆಗ್ತದೆ. ಆ ರೋಡನ್ನು ಮಾಡಬೇಕು ಅಂಥೇಳಿ ಸರ್ಕಾರ ತೀರ್ಮಾನವನ್ನು ಮಾಡಿದೆ. ನೋಟಿಫಿಕೇಶನ್ ಕೂಡ ನಾವೀಗಾಗಲೇ ಜಾರಿ ತಂದಿದ್ದೇವೆ. ಅದಕ್ಕೆ ಭೂ ಪರಿಹಾರ ವಿಚಾರದಲ್ಲಿ ಸರ್ಕಾರಕ್ಕೆ ಫ್ರೀ ಹೊಸ ಆ್ಯಕ್ಟಲ್ಲಿ ಇರೋಂಥ ಕಾಂಪನ್ಸೇಷನ್ಗೆ ಅವಕಾಶ ಇರಲಿಲ್ಲ. BDಯಲ್ಲೂ ಕೂಡ ಇಲ್ಲ, BD ಆ್ಯಕ್ಟಲ್ಲಿ ಇದು ಅವಕಾಶ ಇಲ್ಲ. ಆದರೂ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಒಂದು ಮಹತ್ವವಾದಂಥ ನಿರ್ಧಾರವನ್ನು ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ಅದನ್ನು ಯಾವ ಸಂದರ್ಭಕ್ಕೂ ಕೂಡ ನಾವು ನೋಟಿಫೈ ಮಾಡೋದಿಲ್ಲ. ಇಲ್ಲೇನಿದೆ ಅಂದರೆ 100 ಮೀಟ್ರಿಗೆ ನಾವು ಮಾಡಿದ್ದು, 100 ಮೀಟ್ರಿಗೆ ನೋಟಿಫಿಕೇಷನ್ ಮಾಡಿದ್ದು. ಈಗ ಬ್ಯಾಂಗ್ಳೂರು ಮೈಸೂರು ರೋಡ್ ಏನಿದೆ, ಈಗ ರೋಡ್ ಇದೆ, ಆ ರೋಡು ಈಗ 65 ಮೀಟ್ರ್ ಇದೆ. ಅಷ್ಟು ಅಗಲಕ್ಕೆ ಈ ರೋಡನ್ನು ನಿಲ್ಲಿಸಿ ಸುತ್ತಲೂ ಇನ್ನು 35% ರಸ್ತೆಯನ್ನು ರೈತರಿಗೆ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಕಾಂಪನ್ಸೇಷನ್ ಬದಲಾಗಿ ಅವ್ರಿಗೂ ಬೆನಿಫಿಟ್ ಆಗಲಿ ಅನ್ನೋ ದೃಷ್ಟಿಯಿಂದ ಈಗ ನಮ್ಮಲ್ಲಿ 60-40 ಸ್ಕೀಮ್ ಇದೆ, ಕೆಲವು ಕಡೆ 50-50 ಸ್ಕೀಮ್ ಇದೆ. ಸೊ ಈ ರಸ್ತೆ ಕಮರ್ಷಿಯಲ್ಗೆ ಇರೋದ್ರಿಂದ ಅಲ್ಲಿ 35% ಏನು ಆ ಜಾಗ ಉಳ್ಕೊಳ್ತದೆ ಅದನ್ನು ನಾವು ರೈತರಿಗೆ ವಾಪಸ್ಸು ಕೊಟ್ಟು ಕಾಂಪನ್ಸೇಷನ್ ರೂಪದಲ್ಲಿ, ಅದು ಭಾಳ ವ್ಯಾಲ್ಯೂ ಇರ್ತದೆ ಆ ರೋಡ್ಗೆ. ಸೊ ಇನ್ನು 40% ಬೇಕು ಅಂದರೆ ಯಾವುದಾದ್ರು ಒಂದು ರೆಸಿಡೆನ್ಷಿಯಲ್ ಪ್ರಾಜೆಕ್ಟಲ್ಲಿ ಅವರಿಗೆ 40% ಆಯ್ಕೆ ಮಾಡಿಕೊಳ್ಳಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತೇವೆ. ಕಮರ್ಷಿಯಲ್ಗೆ 35%, ರೆಸಿಡೆನ್ಷಿಯಲ್ಗೆ 40%, ನಂಬರ್ 1. ಎರಡನೇದು, ಇವತ್ತಿನ ಬೆಲೆಯನ್ನು ಅನುಗುಣವಾಗಿ ಅದಕ್ಕೆ ನಾವು ಲೇಟೆಸ್ಟ್ ಪ್ರೈಸನ್ನು ಕೂಡ ಕೊಡಲಿಕ್ಕೆ ನಾವು ಅದಕ್ಕೆ ಮುಂದೆ ಬಂದಿದ್ದೇವೆ. ಅದಕ್ಕೆ ಲೋಕಲ್ ನಮ್ಮ BDAಗೆ ನಾವು ಅದನ್ನು ಆಥರೈಸ್ ಮಾಡಿದ್ದೀವಿ. ಅವರೇ ಅದನ್ನು ಪ್ರೈಸ್ ಫಿಕ್ಸೇಷನು, ಈ ಹೊಸ ರೇಟನ್ನು ಏನು ಕಾನೂನನ್ನು ಗಮನದಲ್ಲಿಟ್ಕೊಂಡು ಅದಕ್ಕೇನು ಕಾಂಪನ್ಸೇಷನ್ ಕೊಡಬೇಕು ಅವರೇ ತೀರ್ಮಾನ ಮಾಡಲಿ ಅಂತ ಹೇಳಿದ್ದೇವೆ. ಮೂರನೇದು, ಒಂದು ಮಹತ್ವವಾದಂಥ ಯೋಜನೆ ಏನಪ್ಪ ಅಂತಂದರೆ, ಯಾರು FIR ಬೇಕು, ಇದು FIR ಉಪಯೋಗಿಸ್ಕೊಳ್ತಾರೆ, ಅಕ್ಕಪಕ್ಕ ಜಮೀನಿರೋರು, ಅಲ್ಲೇ ಪಕ್ಕದಲ್ಲಿ FIR ಇತ್ತು ಅಂತಂದರೆ ಅದನ್ನು FIRನ ಉಪಯೋಗಿಸ್ಕೊಡಿ ಅಂಥೇಳಿ ಆ ಜಮೀನನ್ನು, ಈಗ ಯಾರ್ದಾರು 1 ಎಕರೆ ಇತ್ತು ಹೋಗಿತ್ತು ಅಂದರೆ, ಇನ್ನು ಪಕ್ಕದಲ್ಲಿ ಇನ್ನು 2-3 ಎಕರೆ ಇತ್ತು ಅಂದರೆ ಈ ಜಾಗದ FIR ಏನಿತ್ತು ಆ FIRನ ಪಕ್ಕದ ಜಮೀನಿಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಳಿಕ್ಕೆ ಅದು ಕೂಡ ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. 20 ಗುಂಟೆವರೆಗೂ ಕ್ಯಾಶ್ ಕೊಡ್ತೀವಿ. 20 ಗುಂಟೆವರೆಗೂ ಯಾರ್ಯಾರು ಕ್ಯಾಶ್ ಬೇಕೋ ಆ ಕ್ಯಾಶನ್ನು ನಾವು ಕೊಟ್ಬಿಡ್ತೀವಿ. ಹಣ ಬೇಡ ಅಂತಂದರೆ ನೀವು FIR ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ. ಇದಲ್ಲದೆ ಲ್ಯಾಂಡ್ ವ್ಯಾಲ್ಯೂ ಪ್ರಕಾರ ಅದನ್ನು ಕನ್ವರ್ಟ್ ಲ್ಯಾಂಡ್ ಆಗಿ, ಈಗೇನು ನಾವು ರೆವಿನ್ಯೂನ ಇದನ್ನು ಕನ್ವರ್ಟ್ ಮಾಡ್ಕೊಳ್ಳಿಕ್ಕೂ ಕೂಡ ಡೆವಲಪ್ಮೆಂಟ್ ಫೀಸ್ ಕಟ್ಟಿ ಅದಕ್ಕೂ ಕೂಡ ಡಬಲ್ FIR ಕೊಡಲಿಕ್ಕೆ ಅವಕಾಶವನ್ನು ಕೂಡ ನಾವು TDR ಕೊಡಲಿಕ್ಕೆ, ಒಂದು ಲ್ಯಾಂಡ್ ಕಾಂಪನ್ಸೇಷನ್ ಕೊಡ್ತೀವಿ, ಎರಡನೇದು ಪ್ರೀಮಿಯಂ FIR ಏನಿದೆ, ಇದು ಪ್ರೀಮಿಯಂ ಅಲ್ಲ, FIR ಏನಿದೆ ಆ FIR ಕೊಡ್ತೀವಿ.
ಮೂರನೇದು 2 times TDR ಕೊಡ್ತೀವಿ. ನಾಲ್ಕನೇದು ಲ್ಯಾಂಡ್ನ ಅವ್ರಿಗೆ ಕೊಡ್ತೀವಿ. ಈ 40% ಇರೋದು ಬದಲು ಬೇರೆ ಕಡೆ ಬಿಡಿಯಲ್ಲಿ 35%ಗೆ ಸೀಮಿತ ಮಾಡಿ, ಸಿನ್ಸ್ ಇಟ್ ಇಸ್ ಎ ಕಮರ್ಷಿಯಲ್ ಲ್ಯಾಂಡ್ ಮಾಡೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೀವಿ. ಈ 65%ಅಲ್ಲಿ ಆ ಕಡೆ ಇದನ್ನು ಏನು ಜಾಗ ಇದೆ ಮೀಟ್ರಲ್ಲಿ, ಆ ಕಡೆ ಈ ಕಡೆ ಸರ್ವಿಸ್ ರೋಡ್ ಕೂಡ ಇರ್ತದೆ. ಸರ್ವಿಸ್ ರೋಡ್ ಇರ್ತದೆ, ಬಟ್ ದಿ ರೋಡ್ ವಿಲ್ ಬಿ ಎ ಟೋಲ್ ರೋಡ್. ಮಿಕ್ಕಿದ್ದು ಮಧ್ಯದಲ್ಲಿ ಟೋಲ್ ರೋಡ್ ಆಗಿ, ಯಾಕೆಂದರೆ ವೈಬಿಲಿಟಿ ಬರಬೇಕು. ಈಗಾಗಲೇ ಒಂದು ರಸ್ತೆಗೆ 27,000 ಕೋಟಿ ರೂಪಾಯಿನ ನಾವು ಗೌರ್ಮೆಂಟ್ ಗ್ಯಾರಂಟಿ ತೆಗೆದುಕೊಂಡು ಉಟ್ಕೋಯಿಂದ ಸೆಂಟ್ರಲ್ ಗೌರ್ಮೆಂಟ್ ಸಂಸ್ಥೆ ಏನಿದೆ ಅವರು ಮುಂದೆ ಬಂದಿದ್ದಾರೆ. ನಮಗೆ ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ. 27,000 crores ಲೋನ್ ಕೂಡ ಗ್ರ್ಯಾಂಟ್ ಆಗಿದೆ. ಆ ಭಾರನ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ, ರೈತರಿಗೂ ಅನುಕೂಲ ಆಗಲಿ ದೃಷ್ಟಿಯಿಂದ ಇದೊಂದು ಮಹತ್ವವಾದಂಥ ತೀರ್ಮಾನವನ್ನು ಇವತ್ತು ನಮ್ಮ ಸರ್ಕಾರ, ನಮ್ಮ ಇಲಾಖೆಯಲ್ಲಿ ನಾವು ತೆಗೆದುಕೊಂಡಿದ್ದೇವೆ. ಈ ವಿಚಾರವನ್ನು ತಿಳಿಸ್ಬೇಕು. ನಾನೇ ಇದನ್ನು ಖುದ್ದಾಗಿ ನೇರವಾಗಿ ಬೆಂಗಳೂರು ನಗರದ ಮಹಾಜನತೆಗೆ, ಇದು ಒಂದು ಹೊಸ ಅಧ್ಯಾಯ. 117 ಕಿಲೋಮೀಟರ್ ಹೊಸ ರೋಡು, ಬೆಂಗಳೂರು ನಗರದಲ್ಲೇ ಹೊಸ ರೋಡು. ಇನ್ನೊಂದು 2 ವರ್ಷದೊಳಗಡೆ ಇದನ್ನು ಮುಗಿಸ್ಬೇಕು ಅಂತೇಳಿ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಏಕೆಂದರೆ ಯಾರು ಕೂಡ ಕೋರ್ಟ್ಗೆ ಹೋಗಿ ಮತ್ತೊಂದು ಎಲ್ಲ ಕೂಡ ಫೇಲ್ ಆಗಿದೆ. ಕೋರ್ಟ್ಗೆ ಹೋದವ್ರದ್ದೆಲ್ಲ ಕಂಪ್ಲೀಟ್ ಆಗಿದೆ. ಸುಮಾರು 17-18 ವರ್ಷದಿಂದ ಈ ರೋಡನ್ನು ನೋಟಿಫಿಕೇಷನ್ ಮಾಡಿ ಡಿನೋಟಿಫೈ ಮಾಡಿದೆ. ಗೌರ್ಮೆಂಟ್ಗೆ, ಸರ್ಕಾರಕ್ಕೆ BDಯವರು ರೆಕಮೆಂಡ್ ಮಾಡಿದರೂ ಕೂಡ ನಾವು ಯಾವ ಕಾರಣಕ್ಕೂ ಡಿನೋಟಿಫೈ ಮಾಡೋದಿಲ್ಲ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ನಾನು ಕೂಡ ಅದೇ ತೀರ್ಮಾನಕ್ಕೆ ಬಂದು ಈ ರೋಡ್ ಅವಶ್ಯಕತೆ ಇದೆ, ರೋಡ್ ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ.